ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದಾಖಲೆ ಬಜೆಟನ್ನು ಮಂಡನೆಯನ್ನು ಮಾಡಿದರು. ಬಹುತೇಕ ನನಗನ್ನಿಸುತ್ತೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಷ್ಟು ಬಜೆಟ್ ಮಂಡನೆ ಮಾಡ್ತಕ್ಕಂಥ ನಾಯಕರು ಎಲ್ಲ ದಾಖಲೆಗಳನ್ನು ಇವತ್ತು ಮುರಿದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. 17ನೇ ಬಜೆಟದಲ್ಲಿ ಸರ್ವರನ್ನು ಸಮಾನತೆಯಿಂದ ತಗೊಂಡು ಹೋಗಬೇಕಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ದೂರದೃಷ್ಟಿ ಇಟ್ಕೊಂಡು ಇವತ್ತು ಬಜೆಟನ್ನು ಮಂಡನೆ ಮಾಡಿದೆ. ಅನೇಕ ವರ್ಷಗಳಿಂದ ಕರ್ನಾಟಕದಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡಾಡ್ತಿತ್ತು. ಆ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಬಜೆಟ್ನಲ್ಲಿ ಸುಮಾರು 57,000ಕ್ಕಿಂತಲೂ ಹೆಚ್ಚು ಯುವಕರಿಗೆ ಉದ್ಯೋಗವನ್ನು ಕೊಡಲಿಕ್ಕೆ ಸರ್ಕಾರದ ಹುದ್ದೆಗಳನ್ನು ತುಂಬುವಂಥದ್ದಕ್ಕೆ ಇವತ್ತು ಚಾಲನೆ ಕೊಟ್ಟಿರ್ತಕ್ಕಂಥ, ಅದರ ಜೊತೆಗೆ ಹೆಚ್ಚು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿರ್ತಕ್ಕಂಥ. ಸಮಾಜ ಸದೃಢ ಆಗಬೇಕಾದ್ರೆ ಶಿಕ್ಷಣ ಅವಶ್ಯಕತೆ ಇದೆ. ಆ ಶಿಕ್ಷಣಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ಅನೇಕ ಕಡೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಅದರಲ್ಲಿ ಕೃಷಿ ಸಂಬಂಧಪಟ್ಟಿರ್ತಕ್ಕಂಥ ರೈತನ ಮಕ್ಕಳು ಶಿಕ್ಷಣದಿಂದ ಒಂದು ಉನ್ನತ ಶಿಕ್ಷಣವನ್ನು ಕಲಿತು ಅವರು ಕೃಷಿಯಲ್ಲಿ ಹೆಚ್ಚು ಲಾಭದಾಯಕ ಕೃಷಿಯನ್ನು ಮಾಡಬೇಕಾದ್ರೆ ಕೃಷಿ ಕಾಲೇಜುಗಳನ್ನು ಮಾಡಬೇಕಾಗ್ತದೆ. ರಾಜ್ಯದಲ್ಲಿ 2 ಕೃಷಿಗೆ ಸಂಬಂಧಪಟ್ಟಂಥ ಹೊಸ ಶಾಲೆಗಳನ್ನು ತೆಗಿಲಿಕ್ಕೆ, ಕಾಲೇಜುಗಳನ್ನು ತೆಗಿಲಿಕ್ಕೆ, ಒಂದು ಹಾರ್ಟಿಕಲ್ಚರ್ಗೆ ಸಂಬಂಧಪಟ್ಟಂಥ ಗದಗ ಜಿಲ್ಲೆಯಲ್ಲಿ ಒಂದು ಮಾಡಿರ್ತಕ್ಕಂಥ, ವಿಶೇಷವಾಗಿ ಗಡಿ ಭಾಗದಲ್ಲಿರ್ತಕ್ಕಂಥ ಬಹುದಿನಗಳ ನಮ್ಮ ಒಂದು ಕನಸಾಗಿತ್ತು. ಅತನಿ ಒಳಗೆ ಒಂದು ವೆಟರ್ನರಿ ಮೆಡಿಕಲ್ ಕಾಲೇಜ್ ಆಗಬೇಕು, ಒಂದು ಕೃಷಿ ಕಾಲೇಜ್ ಆಗಬೇಕು ಅಂತ. ಅದಕ್ಕಾಗಿ 100 ಎಕರೆ ಜಮೀನನ್ನು ನಾವು ಕಾಯ್ದಿರಿಸಿದ್ದೀವಿ. ಸುಮಾರು 500 ಕೋಟಿಗಿಂತಲೂ ಹೆಚ್ಚು ಅದಕ್ಕೆ ವೆಚ್ಚ ತಗಲ್ತಕ್ಕಂಥ ಒಂದು ಕೃಷಿ ಕಾಲೇಜಕ್ಕೆ ಮುಂದಿನ ದಿವಸ ಬಜೆಟಲ್ಲಿ ಅದಕ್ಕೆ ಹಂತ 1, ಹಂತ 2 ಅಂತೇಳಿ ಒಳ್ಳೆ ಹಂತದ ಒಂದು ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಬಹುಶಃ ಬೆಳಗಾವಿ, ಬಿಜಾಪುರ, ಬಾಗಲಕೋಟೆ ಸುತ್ತಮುತ್ತಲಿರ್ತಕ್ಕಂಥ 3-4 ಜಿಲ್ಲೆಗಳಿಗೆ ಇದರದ ಸಂಪೂರ್ಣ ಕೃಷಿ ಕಾಲೇಜದ ಲಾಭ ಸಿಗ್ತಿದೆ ಅಂತಕ್ಕಂಥದ್ದನ್ನು ಇವರ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿ, ವಿಶೇಷವಾಗಿ ಸಿದ್ದರಾಮಯ್ಯನವರಿಗೆ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ 519 ಇರ್ತಕ್ಕಂಥದ್ದನ್ನು 524 ಮಾಡಲಿಕ್ಕೆ ಬಹುದಿನಗಳಿಂದ ಒಂದು ಈ ಭಾಗದ ಕೃಷ್ಣಾ ಮೇಲ್ದಂಡೆ ಯೋಜನೆ ನೆನಗುದಿಗೆ ಬಿದ್ದಿತ್ತು. ಅದಕ್ಕೋಸ್ಕರ ಏನು ಮುಳುಗಡೆ ಆಗ್ತಕ್ಕಂಥ ರೈತರ ಜಮೀನನ್ನು ಪರಿಹಾರ ಕೊಡ್ತಕ್ಕಂಥದ್ದೇನಿತ್ತು, ಪರಿಹಾರ ದರನೂ ಕೂಡ ಇವತ್ತು ಘೋಷಣೆ ಮಾಡಿದ್ದಾರೆ. ಒಣ ಬೇಸಾಯಕ್ಕೆ ಎಕರೆಗೆ 30 ಲಕ್ಷ, ನೀರಾವರಿ ಇರ್ತಕ್ಕಂಥದ್ದಕ್ಕೆ ಎಕರೆಗೆ 40 ಲಕ್ಷ ಪರಿಹಾರವನ್ನು ಕೊಡೋದ್ರ ಜೊತೆಗೆ ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೂಡ ಇವತ್ತು ಬಜೆಟ್ನಲ್ಲಿ ಘೋಷಣೆ ಆಗಿರೋದು ಉತ್ತರ ಕರ್ನಾಟಕದ ಕೃಷ್ಣಾ ಮೇಲ್ದಂಡೆ ಯೋಜನೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ 2 ಥರದ ಲಾಭ. ಒಂದು, ಜಮೀನನ್ನು ಕಳ್ಕೊಳ್ತಕ್ಕಂಥವ್ರ ರೈತರಿಗೆ ಉತ್ತಮವಾಗಿರ್ತಕ್ಕಂಥ ದರ, ಮತ್ತು ಈಗೇನು ನಾವು ಸೌಳು ಜೋಳ ಆಗ್ತಾ ಇದೆಯೋ ಅದಕ್ಕೆ ಪರಿಹಾರ ಕೊಟ್ಟಂಗೆ ಆಗ್ತದೆ. ಮತ್ತು ಆ ಹೆಚ್ಚಿನ ನೀರನ್ನು ಮೇಲ್ಗಡೆ ಹೋದು ಅದರದ್ದು ಹೆಚ್ಚಿನ ನೀರಾವರಿ ಮಾಡಲಿಕ್ಕೆ ಭಾಳ ದೊಡ್ಡ ಅನುಕೂಲ ಆಗ್ತಿದೆ. ಅದರಿಂದ ಭಾಳ ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅದು ಸಾಧ್ಯ ಆಗ್ತಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಹಲವಾರು ಯೋಜನೆಗಳನ್ನು ದೂರದೃಷ್ಟಿಯನ್ನು ಇಟ್ಕೊಂಡು ಮಂಡನೆ ಮಾಡಿರ್ತಕ್ಕಂಥ ಇದೊಂದು ಬಜೆಟು. ಈ ಬಜೆಟನ್ನು ನಾವು ಅತ್ಯಂತ ಗೌರವದಿಂದ ಇದನ್ನು ಸ್ವಾಗತ ಮಾಡಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ.